ಒಂದು ದೊಡ್ಡ ಮ್ಯೂಸಿಯಂ ಅಲ್ಲಿ ತುಂಬಾನೇ ಬೆಲೆ ಬಾಳುವಂತ ಒಂದು ಎಗ್ ಇದೆ ಅಂದ್ರೆ ಮೊಟ್ಟೆ. ಆದ್ರೆ ಇದು ಅಂತಿಂತ ಮೊಟ್ಟೆ ಅಲ್ಲ, ಚಿನ್ನ ಆಭರಣಗಳಿಂದ ಕೂಡಿರೋಂತ ಒಂದು ಎಗ್. ಇದೇ ಒಂದು ಎಗ್ ನ ಕದಿಯೋದಕ್ಕೆ ನಮ್ಮ ಹೀರೋಗೆ ಒಂದು ಚಾನ್ಸ್ ಸಿಗುತ್ತೆ. ಅದೇ ರೀತಿ ನಮ್ಮ ಹೀರೋನು ಕೂಡ ಈ ಒಂದು ಕದಿಯೋ ಕೆಲಸಕ್ಕೆ ಕೈ ಹಾಕ್ತಾನೆ. ನಮ್ಮ ಹೀರೋ ಈ ಒಂದು ಮ್ಯೂಸಿಯಂ ಇಂದ ಆ ಒಂದು ಎಗ್ ನ ಹೇಗೆಲ್ಲ ಕದೀತಾನೆ ಇವನ ಟೀಮ್ ಜೊತೆಗೆ, ಮತ್ತೆ ಇವನು ಆ ಎಗ್ ನ ಕದಿಯೋದಕ್ಕೆ ರೀಸನ್ ಆದ್ರೂ ಏನು, ಹಾಗೆ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ನೋಡಿ. ಅದನ್ನ ನೋಡಿ ಒಂದ್ ನಿಮಿಷ ನಾವೇ ಶಾಕ್ ಆಗಿ ಹೋಗ್ತೀವಿ. ಆ ಟ್ವಿಸ್ಟ್ ಏನು ಅಂತ ನೀವು ನೋಡ್ಬೇಕು ಅಂದ್ರೆ ಈ ಮೂವಿನ ನೀವು ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಈ ಮೂವಿ ಹೆಸರು ಥಿಕ್ ಹ್ಯಾಸ್ ಥೀಫ್. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಲಾಸ್ಟ್ ನೈಟ್ ಇನ್ ಸೋಹೋ ಅನ್ನೋ ಒಂದು ಹಾರರ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ನಾವು ಕೇತು ರಿಪ್ಲೆ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ತೀವಿ. ಇವನು ಹಾಗೆ ಒಂದು ಜಾಗಕ್ಕೆ ಬಂದ್ಬಿಟ್ಟು ಒಂದು ವ್ಯಕ್ತಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಏಂತಕ್ಕೆ ಶೂಟ್ ಮಾಡ್ದ, ಈ ವ್ಯಕ್ತಿ ಯಾರು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೆ ರೋಮನೋವೋ ಅನ್ನೋ ಒಂದು ಮ್ಯೂಸಿಯಂ ಇಂದ ಸ್ವಲ್ಪ ಕ್ಯಾಶು ಹಾಗೆ ಕೆಲವು ಡೈಮಂಡ್ಸ್ ಗಳನ್ನ ತಗೊಂಡು ಹೋಗ್ತೀರಾ ಅಂತ ಇಬ್ರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಇವ್ರುಗಳು ಡೈಮಂಡ್ಸ್ ಗಳನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಇವ್ರನ್ನ ಫಾಲೋ ಮಾಡ್ಕೊಂಡು ಗ್ಯಾಬ್ರಿಯಲ್ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಹೋಗ್ತಾ ಇರ್ತಾನೆ. ಇವನೇ ಈ ಮೂವಿಯ ಹೀರೋ. ಗ್ಯಾಬ್ರಿಯಲ್ ಒಬ್ಬ ಕಳ್ಳ ಆಗಿರ್ತಾನೆ. ಈ ಡೈಮಂಡ್ಸ್ ಗಳನ್ನ ಕದಿಬೇಕು ಅಂದ್ಬಿಟ್ಟು ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರುಗಳು ಕೂಡ ಒಂದು ಸಬ್ವೆ ಸ್ಟೇಷನ್ ಒಳಗಡೆ ಬರ್ತಾರೆ. ಆದ್ರೆ ಇಲ್ಲಿ ನಾವು ನೋಡ್ತೀವಿ ಈ ಗ್ಯಾಬ್ರಿಯಲ್ ನ ಫಾಲೋ ಮಾಡ್ಕೊಂಡು ಕೇತು ರಿಪ್ಲೆ ಅನ್ನೋನು ಇವನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇವನು ಗ್ಯಾಬ್ರಿಯಲ್ ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆ ಒಂದು ಡೈಮಂಡ್ಸ್ ಗಳನ್ನ ತಗೊಂಡ್ ಬರ್ತಾ ಇರೋಂತ ಇಬ್ಬರು ವ್ಯಕ್ತಿಗಳು ಕೂಡ ಒಂದು ಟ್ರೈನ್ಗೆ ಹತ್ತುತ್ತಾರೆ. ಅದೇ ಒಂದು ಟ್ರೈನ್ಗೆ ನಮ್ಮ ಹೀರೋ ಕೂಡ ಹತ್ತುತ್ತಾನೆ. ಹಾಗೆ ಈ ಕೇತ್ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಹತ್ತುತ್ತಾನೆ. ಟ್ರೈನ್ ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಗ್ಯಾಬ್ರಿಯಲ್ ಏನ್ ಮಾಡ್ತಾನೆ ಅಂದ್ರೆ ಗನ್ನ ತೆಗೆದ್ಬಿಟ್ಟು ಆ ಡೈಮಂಡ್ಸ್ ಇಟ್ಕೊಂಡಿರೋ ವ್ಯಕ್ತಿಗೆ ಏಮ್ ಮಾಡ್ಬಿಟ್ಟು ಸೂಟ್ ಕೇಸ್ ನ ಓಪನ್ ಮಾಡಿಸ್ತಾನೆ. ಆದ್ರೆ ಅದ್ರೊಳಗಡೆ ಡೈಮಂಡ್ಸ್ ಇರೋದಿಲ್ಲ. ಹೀಗಾಗಿ ಅವ್ನ್ ಕೋಟ್ನೆಲ್ಲ ಬಿಚ್ಚಿಸ್ಬಿಟ್ಟು ಚೆಕ್ ಮಾಡಿದಾಗ ಆವಾಗ ಅವನ್ಗೆ ಡೈಮಂಡ್ ಸಿಗುತ್ತೆ. ಆದ್ರೆ ಇವನು ಒಂದು ಬ್ಯಾಡ್ ಟೈಮ್ಗೆ ಪಕ್ಕದಲ್ಲಿ ಇದ್ದಂಥ ಒಂದು ಬೋಗಿಲಿ ಪೊಲೀಸ್ನವ್ರು ಇರ್ತಾರೆ. ಅವ್ರುಗಳು ಇವನ್ನ ನೋಡ್ಬಿಡ್ತಾರೆ ಕದೀತಾ ಇರೋದನ್ನ. ಹೀಗಾಗಿ ಇವನ್ನ ಹಿಡಿಯೋಕೆ ಅಂತ ಬಂದಾಗ ಇವನು ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗಿ ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಈ ಟ್ರೈನ್ ನ ಟಾಪ್ಗೆ ಬಂದ್ಬಿಡ್ತಾನೆ. ಈ ಕೇತು ನೋಡ್ತಾ ಇರ್ತಾನೆ. ಆ ಪೊಲೀಸ್ನವರು ಕೂಡ ಇವನ್ಗೆ ಶೂಟ್ ಮಾಡ್ತಾರೆ. ಆದ್ರೆ ಇವನು ಅದನ್ನೆಲ್ಲ ತಪ್ಪಿಸ್ಕೊಂಡು ಮುಂದಿನ ಸ್ಟೇಷನ್ ಬರೋ ಅಷ್ಟರಲ್ಲಿ ಇನ್ನೂ ಬೇಗನೆ ಜಂಪ್ ಹೊಡೆದ್ಬಿಟ್ಟಿರ್ತಾನೆ. ಜಂಪ್ ಹೊಡೆದ್ಬಿಟ್ಟು ತನ್ನ ಡ್ರೆಸ್ನೆಲ್ಲ ಚೇಂಜ್ ಮಾಡ್ಕೊಂಡು ಆಸ್ ಎ ಒಂದು ನಾರ್ಮಲ್ ಪೀಪಲ್ ಆಗಿ ಆ ಒಂದು ಜನಗಳ ಗುಂಪಿಗೆ ಜಾಯ್ನ್ ಆಗ್ಬಿಡ್ತಾನೆ. ಹೀಗಾಗಿ ಇವನು ಆ ಒಂದು ಡೈಮಂಡ್ಸ್ ಗಳನ್ನ ಕತ್ಕೊಂಡು ಈಸಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈ ರೀತಿಯ ಒಂದು ಇನ್ಸಿಡೆಂಟ್ ನಡೆದಿರೋದ್ರಿಂದ NYPD ಲೆಫ್ಟಿನೆಂಟ್ ವೆಬ್ಬರ್ ಕೂಡ ಆ ಒಂದು CC ಕ್ಯಾಮ್ರಾನ ಚೆಕ್ ಮಾಡ್ತಾ ಇರ್ತಾನೆ. ಆ ಒಂದು ಕಳ್ಳ ಎಲ್ಲರೂ ಸಿಗಾಕೋತಾನ ಅಂತ. ಆದ್ರೆ ಈ ವ್ಯಕ್ತಿಗೆ ಕೇತ್ ನ ಒಂದು ಫೇಸ್ ಕಾಣಿಸುತ್ತೆ. ಈ ಕೇತ್ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಆಕ್ಚುಲಿ ಇವನು ಕೂಡ ಒಬ್ಬ ದೊಡ್ಡ ರಾಬರ್ ಆಗಿರ್ತಾನೆ. ಇವನು ಎಷ್ಟು ಬ್ರಿಲಿಯಂಟ್ ರಾಬರ್ ಆಗಿರ್ತಾನೆ ಅಂದ್ರೆ 2 ಸಲ ಲೆಫ್ಟಿನೆಂಟ್ ವೆಬ್ಬರ್ ಇವನ್ನ ಅರೆಸ್ಟ್ ಮಾಡಿರ್ತಾನೆ. ಆದ್ರೆ ಈಸಿಯಾಗಿ ಇವನು ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಅಷ್ಟು ಬ್ರಿಲಿಯಂಟ್ ಮೈಂಡ್ ಇರುವಂತ ಒಂದು ರಾಬರ್ ಇವನು. ಇಲ್ಲಿ ನಾವು ನಮ್ಮ ಹೀರೋನ ನೋಡ್ತೀವಿ. ನಮ್ಮ ಹೀರೋ ಆ ಒಂದು ಡೈಮಂಡ್ ಗಳನ್ನ ಮಾರೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಅದೇ ಜಾಗಕ್ಕೆ ಈ ಕೇತ್ ಕೂಡ ಬರ್ತಾನೆ. ನನ್ನ ಜೊತೆ ಪಾರ್ಟ್ನರ್ಶಿಪ್ ಮಾಡ್ತೀನಿ, ನಿಂಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀನಿ ಅಂತ ಒಂದು ಡೀಲ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆದ್ರೆ ಇವನ್ಗೆ ಅದು ಇಷ್ಟ ಇಲ್ದಲೆ ಅಲ್ಲಿಂದ ಆಚೆ ಬರ್ತಾನೆ. ಆ ಒಂದು ಡೈಮಂಡ್ಸ್ ಗಳನ್ನ ಮಾರಿ ಅಂತ ದುಡ್ಡನ್ನ ಎತ್ಕೊಂಡು ಆಚೆ ಬರ್ತಿರ್ಬೇಕಾದ್ರೆ ಇಬ್ರು ಅನ್ನೋನ್ ಪರ್ಸನ್ ಗಳು ಬಂದ್ಬಿಟ್ಟು ನಮ್ಮ ಹೀರೋ ಹಾಗೆ ಕೇತ್ಗೆ ಹೊಡೆದ್ಬಿಟ್ಟು ಗ್ಯಾಬ್ರಿಯಲ್ ಹತ್ರ ಇದ್ದಂತ ದುಡ್ಡನ್ನ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಇವರು ಯಾರ ಕಡೆಯವರು ಅಂದ್ರೆ ನಿಕಿ ಪೆಟ್ರೋವಿಚ್ ಕಡೆಯವರವರು. ಈ ನಿಕಿ ಪೆಟ್ರೋವಿಚ್ ಯಾರಪ್ಪ ಅಂದ್ರೆ ಅವನು ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಈ ಕೇತು ಅವನ ಹತ್ರ ಸಾಲ ತಗೊಂಡಿರ್ತಾನೆ. ಹೀಗಾಗಿ ಆ ಸಾಲನ ತೀರ್ಸೋಕಾಗ್ದಲೆ ಕದ್ದು ಮುಚ್ಚಿ ಓಡಾಡ್ತಾ ಇರ್ತಾನೆ. ಹೀಗಾಗಿ ಇವನ ಹತ್ರ ಇರುವಂತ ದುಡ್ಡನ್ನ ಕಿತ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರು ಹೋಗಾದ್ಮೇಲೆ ಗೊತ್ತಾಗುತ್ತೆ ಈ ಕೇತು ರಿಪ್ಲೆ ನಮ್ ಹೀರೋ ಅಮೌಂಟ್ ನ ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾನೆ. ನಿನ್ ದುಡ್ಡನ್ನ ನಾನ್ ಸೇವ್ ಮಾಡ್ಕೊಟ್ಟಿದ್ದೀನಿ, ನನ್ನ ಜೊತೆ ನಿನ್ಗೆ ಕೆಲಸ ಮಾಡ್ಬೇಕು ಅನ್ಸಿದ್ರೆ ಅದ್ರೊಳಗಡೆ ನನ್ನ ನಂಬರ್ ಇದೆ, ನನ್ನ ಕಾಂಟ್ಯಾಕ್ಟ್ ಮಾಡು ಅಂತ. ಹೀಗಾಗಿ ಇವನು ಮನೆಗೆ ಬಂದ್ಬಿಡ್ತಾನೆ. ಮನೆಗೆ ಬಂದ್ಬಿಟ್ಟು ಒಂದ್ಸಲಿ ಯೋಚನೆ ಮಾಡ್ತಾನೆ, ಏನದು ಡೀಲು ಕೇಳೋಣ ಒಂದ್ಸಲಿ, ಆದ್ರೆ ಮಾಡೋಣ ಅನ್ಬಿಟ್ಟು ಅವ್ನು ಕೊಟ್ಟಿರೋಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಅವನ್ನ ಮೀಟ್ ಮಾಡ್ತಾನೆ. ಅವನು ಕೂಡ ಹೇಳ್ತಾನೆ ತನ್ನದು ಏನ್ ಪ್ಲಾನ್ ಅಂತ. ನೋಡು, ಇಲ್ಲಿರುವಂತಹ ರೋಮನೋ ಮ್ಯೂಸಿಯಂ ಅಲ್ಲಿ ಸೀಕ್ರೆಟ್ ಆಗಿ ತುಂಬಾನೇ ಬೆಲೆ ಬಾಳುವಂತ ಒಂದು ಎಗ್ ನ ಬಚ್ಚಿಟ್ಟಿದ್ದಾರೆ. ಅಂದ್ರೆ ಅದು ನಾರ್ಮಲ್ ಎಗ್ ಅಲ್ಲ, ತುಂಬಾನೇ ಎಕ್ಸ್ಪೆನ್ಸಿವ್ ಎಗ್ ಅದು. 2 ಎಗ್, ಅದ್ರ ವರ್ತ್ ಬಂದ್ಬಿಟ್ಟು $14 ಮಿಲಿಯನ್. ಈಗ ನೀನ್ ನನ್ಗೆ ಅದನ್ನ ಕದಿಯೋಕೆ ಸಹಾಯ ಮಾಡಿದ್ರೆ ಒಂದು ಎಗ್ ನ ನೀನ್ ಇಟ್ಕೋ, ಇನ್ನೊಂದು ಎಗ್ ನ ನಾನು ಇಟ್ಕೋತೀನಿ, ಇಬ್ರಿಗೂ $20 ಮಿಲಿಯನ್ ಸಿಗುತ್ತೆ ಅಂತ. ಇದನ್ನ ಕೇಳ್ಬಿಟ್ಟು ಇವನ್ಗೆ ತುಂಬಾನೇ ಖುಷಿಯಾಗಿ ಈ ಒಂದು ಡೀಲ್ಗೆ ಒಪ್ಕೋತಾನೆ. ಹೀಗಾಗಿ ಇವನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ.
ಇಲ್ಲೇ ಇರೋ 5 ನಿಮಿಷ ಬರ್ತೀನಿ ಅನ್ಬಿಟ್ಟು ಏನು ತಗೊಂಬರೋದಕ್ಕೆ ಹೋಗ್ತಾನೆ. ಹೀಗೆ ಆ ಜಾಗದಲ್ಲಿ ಹಾಗೆ ಸುಮ್ನೆ ನಿಂತ್ಕೊಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಒಂದು ಲೇಡಿ ಬರ್ತಾಳೆ. ಇವಳ ಹೆಸರು ಅಲೆಕ್ಸ್ ಅಂತ. ಅಲೆಕ್ಸ್ ಹಾಗೆ ಇವರಿಬ್ರು ಇಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋಗೆ ಅಲೆಕ್ಸ್ ನ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಗ್ಬಿಡುತ್ತೆ, ಲವ್ ಆಗ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಕೇತ್ ಕೂಡ ಬರ್ತಾನೆ. ಕೇತ್ ಬಂದಾಗ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಈ ಅಲೆಕ್ಸ್ ಹಾಗೆ ಕೇತ್ಗೆ ಇಬ್ಬರಿಗೂ ಕೂಡ ಪರಿಚಯ ಇದೆ ಅಂತ. ಹೀಗಾಗಿ ಕೇತ್ ಕೂಡ ಗ್ಯಾಬ್ರಿಯಲ್ ಹತ್ರ ಆ ಹುಡುಗಿ ನನಗೆ ಗೊತ್ತು, ಅವಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ನಾನೇ, ಅವಳ ವಿಷಯಕ್ಕೆ ಹೋಗ್ಬೇಡ, ದೂರನೇ ಇರು ಅಂದ್ಬಿಟ್ಟು ಹೇಳಿ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಸೀದಾ ಎಲ್ಲಿಗೆ ಬರ್ತಾನೆ ಅಂದ್ರೆ ರೋಮನೋವ್ ಮ್ಯೂಸಿಯಂಗೆ ಕರ್ಕೊಂಡ್ ಬರ್ತಾನೆ. ಒಳಗಡೆ ಹೋಗ್ಬಿಟ್ಟು ಅಲ್ಲಿರುವಂತ ಆಂಟಿಕ್ ಪೀಸ್ ಗಳ ಬಗ್ಗೆ ಹೇಳೋಕೆ ಶುರು ಮಾಡ್ತಾನೆ. ನೋಡು, ಈ ಒಂದು ಮ್ಯೂಸಿಯಂ ಅಲ್ಲಿ ಒಳಗಡೆ ಇರುವಂತಹ ಎಲ್ಲಾ ವಸ್ತುಗಳು ಇಲ್ಲಿಗಲ್ ಆಗಿ ಬಂದಿರೋದು, ಯಾವ ವಸ್ತುಗಳು ಕೂಡ ಲೀಗಲ್ ಅಲ್ಲ. ಆದ್ರೆ ಈ ಮ್ಯೂಸಿಯಂ ಅವರು ಮೇಲಧಿಕಾರಿಗಳಿಗೆ ಲಂಚ ಕೊಟ್ಬಿಟ್ಟು ಇದನ್ನ ಲೀಗಲ್ ಅಂತ ಪ್ರೂವ್ ಮಾಡಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ನಾವು ಇದ್ರೊಳಗಡೆ ಇರುವಂತ ವಸ್ತುಗಳನ್ನ ಕತ್ಕೊಂಡ್ರೆ ನಮ್ಗೂ ಏನು ತೊಂದರೆ ಆಗೋದಿಲ್ಲ ಅಂತ ಇವನ್ಗೆ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತಾ, ಹಾಗೆ ಆ ಒಂದು ಎಗ್ ಬಗ್ಗೆನೂ ಕೂಡ ಹೇಳ್ತಾನೆ. ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರೋದು, ಆದ್ರೆ ಅದು ತುಂಬಾ ವೈರಲ್ ಆಗಿಲ್ಲ, ಯಾಕೆಂದ್ರೆ ಅದು 1885 ಅಲ್ಲಿ ಬಿಲ್ಡ್ ಆಗಿರೋಂತ ಒಂದು ಎಗ್ ಅದು ಅಂತ. ಮತ್ತೆ ಹಾಗೆ ನಮ್ಮ ಹೀರೋ ಈ ಅಲೆಕ್ಸ್ ಯಾರು, ನಿನ್ಗೆ ಅವಳು ಗೊತ್ತು ಅಂತ ಕೇಳಿದಾಗ ಇವನು ಕೂಡ ಹೇಳೋಕೆ ಶುರು ಮಾಡ್ತಾನೆ. ಆಕ್ಚುಲಿ ಅಲೆಕ್ಸ್ ನನ್ನ ಫ್ರೆಂಡ್ ನ ಮಗಳು, ಅವನ ಹೆಸರು ವಿಕ್ಟರ್ ಅಂತ. ನಾನು ವಿಕ್ಟರ್ ಇಬ್ಬರು ಕೂಡ ಕಳ್ತನ ಮಾಡ್ತಿದ್ದೋ, ಆದ್ರೆ ಅವನು ಒಂದು ಇನ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ಬಿಟ್ಟ ಅಂತ. ಆದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಇವನ ಫ್ರೆಂಡ್ ವಿಕ್ಟರ್ ನ ಇವನೇ ಶೂಟ್ ಮಾಡಿ ಸಾಯಿಸಿರ್ತಾನೆ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ಒಂದು ವ್ಯಕ್ತಿನ ಶೂಟ್ ಮಾಡಿದ್ನಲ್ಲ, ಅದು ಇವನ್ ಫ್ರೆಂಡ್ನೇ ಆಗಿರ್ತಾನೆ. ಆದ್ರೆ ಈ ವಿಷಯ ವಿಕ್ಟರ್ ನ ಮಗಳಾದ ಅಲೆಕ್ಸ್ ಗೆ ಗೊತ್ತಿರೋದಿಲ್ಲ. ಹೀಗಾಗಿ ಅಲೆಕ್ಸ್ ನ ಇವನೇ ನೋಡ್ಕೋತಾ ಇರ್ತಾನೆ. ಹೀಗಾಗಿ ಕೆಲವು ವಿಷಯಗಳನ್ನ ಹೇಳ್ಬಿಟ್ಟು ಬಂದ್ಬಿಡ್ತಾನೆ. ಇವನು ಕೂಡ ಸೀದಾ ಹೋಗಿ ಈಗ ಅಲೆಕ್ಸ್ ನ ಮೀಟ್ ಮಾಡ್ತಾನೆ. ಅಲೆಕ್ಸ್ ನ ಮೀಟ್ ಮಾಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂದ್ಬಿಟ್ಟು ಒಂದು ನೈಟ್ ಕ್ಲಬ್ ಗೆ ಕರೀತಾನೆ. ಹೀಗಾಗಿ ನೈಟ್ ಆಗ್ತಿದ್ದಂಗೆ ಅಲೆಕ್ಸ್ ಕೂಡ ಇವನ ಹತ್ರ ಬರ್ತಾಳೆ. ಆಕ್ಚುಲಿ ಅಲೆಕ್ಸ್ಗೂ ಕೂಡ ನಮ್ಮ ಹೀರೋನ ಕಂಡ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಇವನ್ನ ಮೀಟ್ ಮಾಡೋಕೆ ಅಂತ ಬಂದಿರ್ತಾಳೆ. ಬಂದ್ಬಿಟ್ಟು ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ಅಲೆಕ್ಸ್ ಪ್ರಶ್ನೆ ಮಾಡ್ತಾನೆ, ಈ ಕೀತ್ ರಿಪ್ಲೈ ಯಾರು, ನಿಮ್ ತಂದೆಗೂ ಇವನ್ಗೂ ಏನ್ ಸಂಬಂಧ ಅಂತ. ನಮ್ಮ ತಂದೆ ಸತ್ತೋದ್ಮೇಲೆ ನನ್ನನ್ನು ನೋಡ್ಕೋತಾ ಇರೋದೇ ಇದೇ ವ್ಯಕ್ತಿ ಅಂತ. ಇವನ್ ತಂದೆ ಎಂತಕ್ ಸತ್ತೋದ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇವರಿಬ್ರು ಕೂಡ ಈಗ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಹೀಗಾಗಿ ನಮ್ಮ ಹೀರೋ ಅವಳ ಮನೆಗೆ ಹೋಗ್ಬಿಟ್ಟು ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇಲ್ಲಿಂದ ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆದಾಗ ನಮ್ಮ ಹೀರೋ ಹತ್ರಕ್ಕೆ ಕೇತ್ ಬಂದ್ಬಿಟ್ಟು ನಾನು ಹೇಳಿದ್ದೆ ತಾನೆ ಆ ಹುಡುಗಿಯಿಂದ ದೂರ ಇರು ಅಂದ್ಬಿಟ್ಟು ಬೈದ್ಬಿಟ್ಟು ಬಾ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಸೀದಾ ತನ್ನ ಒಂದು ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವನ ಒಂದು ಪ್ಲಾನ್ ನ ಹೇಳ್ತಾನೆ. ನೋಡು, ಇವತ್ತ ರೋಮನೋವ್ ಮ್ಯೂಸಿಯಂ ಅಲ್ಲಿ ಒಂದು ಪಾರ್ಟಿನ ಹೇಕೊಂಡಿದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬರ್ತಾರೆ. ಅದೇ ಒಂದು ಪಾರ್ಟಿಗೆ ಇವತ್ತು ನಾವು ಫೇಕ್ ಪೊಲೀಸ್ ಡ್ರೆಸ್ ನ ಹಾಕೊಂಡು ಅಲ್ಲಿರುವಂತ ಸೆಕ್ಯೂರಿಟಿಗಳನ್ನೆಲ್ಲ ಚೆಕ್ ಮಾಡ್ಕೊಂಡ್ ಬರ್ಬೇಕು ಅಂತ. ಹಾಗೆ ನಿನಗೆ ಇನ್ನೊಂದು ಕೆಲಸ ಕೊಡ್ತೀನಿ, ಇದು ಆಕ್ಚುಲಿ ಒಂದು ಬಟನ್ ಕ್ಯಾಮ್ರಾ. ಇದನ್ನ ನೀನ್ ಏನ್ ಮಾಡ್ಬೇಕು ಅಂದ್ರೆ ನಾನು ಒಂದು ಜಾಗ ಹೇಳ್ತೀನಿ, ಆ ಜಾಗದಲ್ಲಿ ಜಾಯ್ಕೋ ಅನ್ನೋ ಒಬ್ಬ ವ್ಯಕ್ತಿಗೆ ಸೂಟ್ ಹೊಲ್ದೇ ಇರ್ತಾರೆ, ಅದೇ ಸೂಟ್ಗೆ ನೀನು ಈ ಒಂದು ಕ್ಯಾಮ್ರಾನ ಹಾಕ್ಬೇಕು ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾನೆ. ಅದೇ ರೀತಿ ನಮ್ಮ ಹೀರೋನು ಕೂಡ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಆ ಒಂದು ಸೂಟ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಬಂದ್ಬಿಡ್ತಾನೆ. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಇವರಿಬ್ರು ಕೂಡ ಒಂದು ಫೇಕ್ ಪೊಲೀಸ್ ಡ್ರೆಸ್ ನ ಹಾಕೊಂಡ್ರು ಇದೇ ಒಂದು ಮ್ಯೂಸಿಯಂ ಒಳಗಡೆಗೆ ಬರ್ತಾರೆ. ಮತ್ತೆ ಇಲ್ಲಿ ನಾವು ಈ ಮ್ಯೂಸಿಯಂ ನ ಮ್ಯಾನೇಜರ್ ಆದ ಜಾಯ್ಕೋ ಹಾಗೆ ಅವನ ಅಸಿಸ್ಟೆಂಟ್ ಮ್ಯಾನೇಜರ್ ಆದ ಸೆಗ್ರಿವ್ನ ನೋಡ್ತೀವಿ. ಇವರಿಬ್ರು ಕೂಡ ನ್ಯೂಯಾರ್ಕ್ ನ ಕಮಿಷನರ್ ರಾವೆಲ್ಸ್ ಹಾಗೆ ಮಾರ್ಲಿಗೆ ತಮ್ಮ ಒಂದು ಸೀಕ್ರೆಟ್ ಸೆಕ್ಯೂರಿಟಿ ಸಿಸ್ಟಮ್ ನ ತೋರ್ಸೋದಕ್ಕೆ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಇವ್ರುಗಳು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೆ ಈ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಹೇಗಿದೆ ಅಂತ ನೋಡ್ಬೇಕು ಅಂದ್ಬಿಟ್ಟು ಇವ್ರನ್ನ ಒಂದು ಸೆಕ್ಯೂರಿಟಿ ಟೀಮ್ ಹತ್ರ ಬರ್ತಾರೆ. ಬಂದಾಗ ಇವ್ರಿಗೆ ಗೊತ್ತಾಗುತ್ತೆ ಆ ಒಂದು ಸೀಕ್ರೆಟ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಆಕ್ಸಿಸ್ ಕಾರ್ಡ್ ಬೇಕು ಅಂತ. ಆಗ ನೋಡ್ತೀವಿ ಅದೇ ಒಂದು ಪಾರ್ಟಿಗೆ ಲೆಫ್ಟಿನೆಂಟ್ ರೆಬರ್ ಕೂಡ ಅಲ್ಲೇ ಇರ್ತಾನೆ. ಹೀಗಾಗಿ ರೆಬರು ಕೇತ್ ನ ನೋಡ್ಬಿಟ್ಟು ನೀನೇನ್ ಇಲ್ಲಿ ಮಾಡ್ತಿದ್ಯಾ ಅಂದಾಗ, ಏನಿಲ್ಲ ನಮ್ಮ ಪಾರ್ಟ್ನರ್ಗೆ ಈ ರೀತಿ ಪಾರ್ಟಿ ಹೇಗ್ ನಡೀತೆ ಅಂತ ತೋರ್ಸ್ಕೊಡೋಕೋಸ್ಕರ ಬಂದೆ ಅಷ್ಟೇ ಅಂತ. ನೀವು ಕೇಳ್ಬೋದು, ಇವನ್ನ ನೋಡಿದ ತಕ್ಷಣ ಇವನ್ ಏಂತಕ್ಕೆ ಇವನ್ನ ಲಾಕ್ ಮಾಡ್ಕೊಳ್ಳಿಲ್ಲ ಅಂತ. ಇವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು, ಪರ್ಮನೆಂಟ್ ಆಗಿ ಜೈಲ್ಗೆ ಹಾಕ್ಬೇಕು ಅಂದ್ಬಿಟ್ಟು ರೆಬ್ಬರು ಕಾಯ್ತಾ ಇರ್ತಾನೆ. ಅದಕ್ಕೋಸ್ಕರ ಇಲ್ಲೇನು ರಿಯಾಕ್ಟ್ ಮಾಡೋದಿಲ್ಲ, ಇವನು ಸುಮ್ಮನಾಗಿ ಹೋಗ್ಬಿಡ್ತಾನೆ. ಆದ್ರೆ ಇವನ್ಗೂ ಕೂಡ ಗೊತ್ತಿರುತ್ತೆ ಈ ಒಂದು ಮ್ಯೂಸಿಯಂ ಅಲ್ಲಿ ಇವನೇನು ಕಳ್ತನ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇದ್ದಾನೆ ಅಂತ. ಆ ಜಾಯ್ಕೋ ಹಾಗೆ ಜೆಗ್ರಿವು ಲಿಫ್ಟ್ ಅಲ್ಲಿ ಮೇಲಕ್ಕೆ ಹೋಗ್ತಿದ್ದಂಗೆನೆ ಸ್ಟೇರ್ ಕೇಸ್ ಸೈಡ್ ಗೆ ಬಂದ್ಬಿಟ್ಟು ಇವನ ಹತ್ರ ಇದ್ದಂತ ಒಂದು ಡಿವೈಸ್ ನ ಓಪನ್ ಮಾಡ್ತಾನೆ. ಅದ್ರೊಳಗಡೆ ಕ್ಯಾಮ್ರಾ ಇರುತ್ತಲ್ಲ, ಅವ್ರು ಏನೇನ್ ನೋಡ್ತಾರೆ ಹಾಗೆ ಏನ್ ಮಾತಾಡ್ತಾರೆ ಅನ್ನೋದು ಕೂಡ ಇವ್ನು ಕೇಳಿಸ್ಕೊಂಬೋದಾಗಿರುತ್ತೆ. ಇವ್ರುಗಳು ಒಂದು ಸೆಕ್ಯೂರಿಟಿ ರೂಮ್ ಹತ್ರ ಬಂದಾಗ ಆ ಒಂದು ಲಾಕ್ ನ ಓಪನ್ ಮಾಡ್ಬೇಕು ಅಂದ್ರೆ ಜಾಯ್ಕೋದು ಫಿಂಗರ್ ಪ್ರಿಂಟ್ ಬೇಕಾಗಿರುತ್ತೆ, ಹಾಗೆ ಸೆಗ್ರಿವ್ದು ವಾಯ್ಸ್ ಅಸಿಸ್ಮೆಂಟ್ ಬೇಕಾಗಿರುತ್ತೆ. ಅಂದ್ರೆ ಜಾಯ್ಕೋ ಅವನ ಒಂದು ಕೈನ ಒಂದು ಮಿಷಿನ್ ಮೇಲೆ ಇಟ್ಟಿದ ತಕ್ಷಣ ಆ ಒಂದು ಲಾಕ್ ಓಪನ್ ಆಗುತ್ತೆ. ಇನ್ನು ಅರ್ಧ ಲಾಕ್ ಓಪನ್ ಆಗ್ಬೇಕು ಅಂದ್ರೆ ಸೆಗ್ರಿವು ಆ ಒಂದು ಮಿಷಿನ್ ಏನ್ ಹೇಳುತ್ತೋ ಅದನ್ನ ರಿಪೀಟ್ ಮಾಡ್ಬೇಕು. ಹೀಗಾಗಿ ವಾಯ್ಸ್ ಲಾಕ್ ಇಟ್ಟಿರ್ತಾನೆ. ಇವರಿಬ್ರದ್ದು ಆಕ್ಸಿಸ್ ಕನ್ಫರ್ಮ್
ಕನ್ಫರ್ಮ್ ಆಗಿದ ತಕ್ಷಣ ಆ ಒಂದು ಲಾಕು ಓಪನ್ ಆಗುತ್ತೆ. ಹೀಗಾಗಿ ಇವರೆಲ್ಲ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ತುಂಬಾನೇ ಬೆಲೆ ಬಾಳುವಂತ ಆಭರಣಗಳು, ಡೈಮಂಡ್ಸ್ ಗಳೆಲ್ಲ ಇರುತ್ತೆ. ಹೀಗಾಗಿ ಇದನ್ನ ದಾಟ್ಕೊಂಡು ಯಾವ್ದಾರು ಒಬ್ಬ ಕಳ್ಳ ಮುಂದೆ ಬಂದ್ರು ಕೂಡ ಇಲ್ಲಿ ನಮ್ಮ ಹತ್ರ ಒಂದು ಇನ್ವಿಸಿಬಲ್ ಅಲ್ಟ್ರಾಸಾನಿಕ್ ಮಿಷನ್ ಡಿಟೆಕ್ಟರ್ ನಮ್ಮ ಹತ್ರ ಇದೆ. ಅದು ಆ ಕಳ್ಳನ ಕ್ಯಾಪ್ಚರ್ ಮಾಡಿ ಸೆಕ್ಯೂರಿಟಿ ಅಲಾರ್ಮ್ ಸಿಸ್ಟಮ್ ನ ಆನ್ ಮಾಡಿಬಿಡುತ್ತೆ. ಈಸಿಯಾಗಿ ಲಾಕ್ ಆಗ್ಬಿಡ್ತಾನೆ ಅಂತ. ಮತ್ತೆ ಹಾಗೆ ಇವ್ರ ಮುಂದೆ ಇನ್ನೊಂದು ದೊಡ್ಡ ಲಾಕರ್ ಇರುತ್ತೆ. ಅದರೊಳಗಡೆ ಇನ್ನೂ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ವಸ್ತುಗಳಿರುತ್ತೆ ಮತ್ತೆ ವ್ಯಾಲ್ಯೂಬಲ್ ಥಿಂಗ್ಸ್ ಇರುತ್ತೆ. ಆದ್ರೆ ಅದನ್ನು ತೋರಿಸುವಂತ ಪರ್ಮಿಷನ್ ಇವ್ರಿಗೆ ಇರೋದಿಲ್ಲ. ಹೀಗಾಗಿ ಇವ್ರುಗಳನ್ನ ಮತ್ತೆ ವಾಪಸ್ಸು ರಿಸೆಪ್ಷನ್ ಗೆ ಕರ್ಕೊಂಡ್ ಬರ್ತಾನೆ. ಇದನ್ನೆಲ್ಲಾನು ಕೂಡ ಇವರಿಬ್ರು ಕೂಡ ಮೊಬೈಲ್ ಅಲ್ಲಿ ನೋಡ್ತಿದ್ರಲ್ಲ, ಇಷ್ಟು ಸೆಕ್ಯೂರಿಟಿನ ದಾಟ್ಕೊಂಡು ನಮ್ ಕೈಲಿ ಮಾಡೋಕ್ಕಾಗುತ್ತಾ ಅಂತ ನಮ್ ಹೀರೋಗೆ ಡೌಟ್ ಬಂದ್ಬಿಟ್ಟಿರುತ್ತೆ. ಆದ್ರೆ ಕೇತು ನಾವು ಮಾಡೇ ಮಾಡ್ತೀವಿ ಅನ್ನೋ ಭರವಸೆನ ತುಂಬಿಸ್ಬಿಟ್ಟು ಹಾಗೆ ಇವ್ಗೆ ಇನ್ನೊಂದು ವಿಷಯನೂ ಹೇಳ್ತಾನೆ. ಜಾಯ್ಕೋನ ಕೋರ್ಟ್ ಒಳಗಡೆ ನಾವು ಕ್ಯಾಮ್ರಾನ ಹಾಕಿದೀವಲ್ಲ, ಅದನ್ನ ಹೇಗಾದ್ರೂ ಮಾಡಿ ತೆಗೆದು ಬಿಡು. ಅವ್ನಿಗೇನಾದ್ರೂ ಗೊತ್ತು ಆದ್ರೆ ಎಲ್ಲಾ ಪ್ಯಾಟರ್ನ್ ಚೇಂಜ್ ಮಾಡ್ಬಿಡ್ತಾನೆ ಅಂತ. ಹೀಗಾಗಿ ಇವನು ಅವನ ಮೇಲೆ ಬೀಳೋ ರೀತಿ ಆಕ್ಟಿವ್ ಮಾಡ್ಬಿಟ್ಟು ಆ ಒಂದು ಕ್ಯಾಮ್ರಾನ ತೆಗೆದು ಬಿಡ್ತಾನೆ. ತೆಗೆದ್ಬಿಟ್ಟು ಇವರಿಬ್ರು ಕೂಡ ಆ ಒಂದು ಫಂಕ್ಷನ್ ಇಂದ ಆಚೆ ಬರ್ತಿರ್ಬೇಕಾದ್ರೆ ಇವ್ರುಗಳನ್ನ ಇಬ್ರು ವ್ಯಕ್ತಿಗಳು ಫೋಟೋ ತೆಗಿತಾ ಇರ್ತಾರೆ. ಹಾಗೆ ಫೋಟೋ ತೆಗಿತಿರ್ಬೇಕಾದ್ರೆ ಇನ್ನೊಂದ್ ಸೈಡ್ ನೋಡ್ತಾರೆ, ಇನ್ನೂ ಇಬ್ರು ವ್ಯಕ್ತಿಗಳು ಇವ್ರನ್ನ ಫೋಟೋ ತೆಗಿತಾ ಇರ್ತಾರೆ. ಇವರಿಬ್ರು ಯಾರು ಅಂತ ಇವಾಗ ಡೌಟ್ ಬರುತ್ತೆ. ಅದ್ ಬೇರೆ ಯಾರು ಆಗಿರೋದಿಲ್ಲ, ಒಂದು FBI ಟೀಮ್ ಆಗಿರುತ್ತೆ. ಆಕ್ಚುಲಿ FBI ಈ ರೋಮೋನೋ ಒಂದು ಮ್ಯೂಸಿಯಂ ಮೇಲೆ ತುಂಬಾ ಡೌಟ್ ಬಂದ್ಬಿಟ್ಟಿರುತ್ತೆ. ಯಾಕೆಂದ್ರೆ ಈ ಜಾಯ್ಕೋ ಹಾಗೆ ಅವನ ಪಾರ್ಟ್ನರ್ ಇಬ್ರು ಸೇರ್ಕೊಂಡು ರಷ್ಯಾದಿಂದ ಬರ್ತಿರೋಂಥ ಇಲ್ಲಿಗಲ್ ವಸ್ತುಗಳನ್ನೆಲ್ಲ ಇದೇ ಒಂದು ಮ್ಯೂಸಿಯಂ ಒಳಗಡೆ ಬಚ್ಚಿಡ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಹೀಗಾಗಿ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಈಗ ಲೆಫ್ಟಿನೆಂಟ್ ವೆಬ್ಬರ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ನಾವು ತಗಲಾಕೊಂಡ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಿನ್ನ ಪ್ಲಾನ್ ನಿಲ್ಸು, ನಾವು ನೋಡ್ಕೋತೀವಿ ಅಂದ್ಬಿಟ್ಟು ಅವನಿಗೆ ಸ್ಟಾಪ್ ಮಾಡೋದಕ್ಕೆ ಹೇಳ್ತಾರೆ. ಹೀಗಾಗಿ ಅವನು ಕೂಡ ಸ್ಟಾಪ್ ಮಾಡ್ಬಿಡ್ತಾನೆ. ಇವಾಗ ಇವರು ಪ್ಲಾನಿಂಗ್ ಹಾಕೋಕೆ ಶುರು ಮಾಡ್ತಾರೆ. ಮೊದಲು ಇವರು ಆ ಸೆಕ್ಯೂರಿಟಿ ಸಿಸ್ಟಮ್ ಕ್ಯಾಮ್ರಾನ ಬೈಪಾಸ್ ಮಾಡಬೇಕು. ಅಲ್ಲಿ ಏನೇ ಒಂದು ನಡೆದ್ರು ಕೂಡ ಏನು ನಡೆದಿರೋ ರೀತಿ ತೋರಿಸ್ಬೇಕು. ಅದಾದ್ಮೇಲೆ ಇವರು ಜಾಯ್ಕೋದು ಒಂದು ಫಿಂಗರ್ ಪ್ರಿಂಟ್ ತಗೊಬೇಕು. ಯಾವಾಗ ಅವನು ಜಿಮ್ಗೆ ಹೋಗ್ತಾನೋ ಅವನು ಕಾರ್ಡಿಯೋ ಮಾಡ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗದೇ ಇರೋ ರೀತಿ ಅವನು ಫಿಂಗರ್ ಪ್ರಿಂಟ್ ತಗೋತಾರೆ. ಮತ್ತೆ ಸೆಗ್ರಿವ್ ಮಾತಾಡ್ತಾ ಇರೋ ಒಂದು ಕಾಲ್ ರೆಕಾರ್ಡಿಂಗ್ ನ ಇಟ್ಕೊಂಡು ಅದನ್ನ ಕ್ಲೋನ್ ನ ಮಾಡಿ ಆ ಇನ್ನೊಂದು ಸೆಕ್ಯೂರಿಟಿ ಲಾಕ್ ನ ಓಪನ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ನಮ್ಗೆ ಉಳಿಯೋದು ಒಂದೇ ಆ ಒಂದು ಮೋಷನ್ ಡಿಟೆಕ್ಟರ್. ಅದನ್ನು ಕೂಡ ಇವರು ಈಸಿಯಾಗಿ ಮಾಡಬಹುದು. ಯಾಕಂದ್ರೆ ಇವ್ರ ಹತ್ರ ಒಂದು ಗ್ಯಾಜೆಟ್ ಇರುತ್ತೆ, ಆ ಒಂದು ಮೋಷನ್ ಸೆನ್ಸರ್ ನ ಬ್ಲಾಕ್ ಮಾಡೋ ಹಾಗೆ. ಮತ್ತೆ ನೈಟ್ ಹೊತ್ತು ಆ ಮ್ಯೂಸಿಯಂ ಒಳಗಡೆ ಹೋಗೋದಕ್ಕೆ ಆಗೋದಿಲ್ವಲ್ಲ, ಆ ಮ್ಯೂಸಿಯಂ ನ ಪಕ್ಕದ ಒಂದು ಸಬ್ ಸ್ಟೇಷನ್ ಇರುತ್ತೆ. ಆ ಒಂದು ಸಬ್ ಸ್ಟೇಷನ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಂತ ಹೋಗ್ಬಿಟ್ಟು ಅದರ ಮೂಲಕ ಒಂದು ಸುರಂಗನ ಕೋರಿ ಈ ಒಂದು ಮ್ಯೂಸಿಯಂ ಒಳಗಡೆ ಬರೋದಕ್ಕೆ ಒಂದು ಪ್ಲಾನ್ ನ ಹಾಕೋತಾರೆ. ಇದೇ ರೀತಿ ಪರ್ಫೆಕ್ಟ್ ಆಗಿ ಒಂದು ಪ್ಲಾನ್ ನ ಮಾಡ್ಕೊಂಡು ಅದೇ ರೀತಿ ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಬಂದ್ಬಿಟ್ಟು ಅಲೆಕ್ಸ್ ನ ಮೀಟ್ ಮಾಡ್ತಾನೆ ಇರ್ತಾನೆ. ಆದ್ರೆ ಇದು ಕೇತ್ಗೆ ಇಷ್ಟ ಇರೋದಿಲ್ಲ. ಹೀಗಾಗಿ ನಾನು ಪದೇ ಪದೇ ಹೇಳಿದ್ರು ಕೂಡ ಆ ಹುಡುಗಿನ ಏನ್ ತುಕ್ ಮೀಟ್ ಮಾಡ್ತಿದ್ಯಾ ಅನ್ನೋದು ಪ್ರಶ್ನೆ ಮಾಡ್ತಾನೆ. ಇದರಿಂದ ನಮ್ಮ ಹೀರೋ ನಾನು ಅವಳ ಮೀಟ್ ಮಾಡೋದ್ರಿಂದ ನಿನ್ಗೇನು ತೊಂದ್ರೆ, ಏನ್ ವಿಷಯ ಹೇಳು, ಮತ್ತೆ ಹಾಗೆ ಅಲೆಕ್ಸ್ ನ ತಂದೆ ಏನ್ ತುಕ್ ಸತ್ತೋದ, ಎಕ್ಸಾಕ್ಟ್ ರೀಸನ್ ಏನು ಹೇಳು ಅಂತ ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡ್ತಾನೆ. ಹೀಗಾಗಿ ಅವನು ಎಲ್ಲ ಡೀಟೇಲ್ ಆಗಿ ಹೇಳೋಕೆ ಶುರು ಮಾಡ್ತಾನೆ. ಈ ಕೇತ್ಗೆ ವಿಕ್ಟರ್ ಅನ್ನೋ ಒಬ್ಬ ಫ್ರೆಂಡ್ ಇರ್ತಾನೆ. ಇವರಿಬ್ರು ಕೂಡ ನಿಕಿ ಪೆಟ್ರೋವಿಚ್ ಅನ್ನೋ ಒಂದು ಗ್ಯಾಂಗ್ಸ್ಟರ್ ಹತ್ರ ತುಂಬಾನೇ ಸಾಲ ಮಾಡ್ಬಿಟ್ಟಿರ್ತಾರೆ. ಆದ್ರೆ ವಿಕ್ಟರ್ಗೆ ಆ ಸಾಲನ ತೀರ್ಸೋಕ್ ಆಗ್ತಾ ಇರೋದಿಲ್ಲ. ಹೀಗಾಗಿ ನಿಕಿ ಪೆಟ್ರೋವಿಚ್ ಇವನ್ಗೆ ತುಂಬಾನೇ ಕಾಟ ಕೊಡ್ತಾ ಇರ್ತಾನೆ. ಇದರಿಂದ ವಿಕ್ಟರ್ ಏನ್ ಮಾಡ್ತಾನೆ ಅಂದ್ರೆ ಈ ಪೆಟ್ರೋವಿಚ್ ರಷ್ಯಾದಿಂದ ಸ್ಮಗ್ಲಿಂಗ್ ನ ಮಾಡ್ತಾ ಇರ್ತಾನೆ ಕೆಲವು ವಸ್ತುಗಳನ್ನ. ಹೀಗಾಗಿ ಲೆಫ್ಟಿನೆಂಟ್ ವೆಬ್ಬರ್ಗೆ ಇವನನ್ನ ಹಿಡ್ಕೊಡೋದಕ್ಕೆ ಪ್ಲಾನ್ ನ ಹಾಕೊಂಡಿರ್ತಾನೆ. ಈ ನಿಕಿ ಪೆಟ್ರೋವಿಚ್ ನ ಹಿಡ್ಕೊಟ್ಬಿಟ್ರೆ ನನ್ಗೆ ಇವನು ತೊಂದರೆ ಕೊಡೋದಿಲ್ಲ ಅನ್ಬಿಟ್ಟು. ಆದ್ರೆ ಈ ವಿಷಯ ನಿಕಿಗೆ ಗೊತ್ತಾಗ್ಬಿಟ್ಟು ನನಗೆ ಮೋಸ ಮಾಡ್ತಿದ್ಯಾ, ನಾನು ನನ್ನ ಸಾಲನೆಲ್ಲ ತೀರ್ಸೋದಕ್ಕೆ ಒಂದು ಚಾನ್ಸ್ ಕೊಡೋಣ ಅಂತ ಇದ್ದೆ ನಿನ್ಗೆ, ನೀನ್ ನನಗೆ ಮೋಸ ಮಾಡ್ತಿದ್ಯಾ ಅನ್ಬಿಟ್ಟು ಅವನು ಇವನ್ನ ಶೂಟ್ ಮಾಡಿ ಕೊಂದ್ಬಿಟ್ಟಿರ್ತಾನೆ. ಆದ್ರೆ ಈ ಕೇತು ನೇತಕ್ಕೆ ಬದುಕಿಸಿರ್ತಾನೆ ಅಂದ್ರೆ ಇವನು ತುಂಬಾನೇ ಬ್ರಿಲಿಯಂಟ್ ರಾಬರ್. ಇವನು ತನ್ನ ದುಡ್ಡನ್ನೆಲ್ಲ ತೀರಿಸಬಹುದು ಅನ್ನೋ ಒಂದು ನಂಬಿಕೆ ಇವನ್ಗೆ ಇರುತ್ತೆ. ಮತ್ತೆ ಹಾಗೆ ವಿಕ್ಟರ್ಗೆ ಒಬ್ಳು ಮಗಳು ಇರ್ತಾಳಲ್ಲ, ಅವಳನ್ನು ಕೂಡ ನೀನ್ ಬಚಾವ್ ಮಾಡ್ಬೇಕು ಅಂದ್ರೆ ನಿನ್ನ ಫ್ರೆಂಡು ಸಾಲನ್ನು ಕೂಡ ತೀರಿಸಿ, ನಿನ್ ಸಾಲನ್ನು ಕೂಡ ತೀರಿಸಿದ್ರೆ ನಿನ್ನೂ ಹಾಗೆ ಅಲೆಕ್ಸ್ ನ ಬಿಟ್ಬಿಡ್ತೀವಿ, ಇಲ್ಲಾಂದ್ರೆ ಇಬ್ರು ಕೂಡ ಮುಗಿಸ್ತೀವಿ ಅನ್ನೋ ಒಂದು ಡೀಲ್ ನಡೆದಿರುತ್ತೆ. ಅದೇ ಒಂದು ಸಾಲನ ತೀರಿಸಬೇಕು ಅಂದ್ರೆ ನಿಕ್ಕಿ ಒಂದು ಡೀಲ್ ನ ಕೊಟ್ಟಿರ್ತಾನೆ. ಈ ರೀತಿ ಬೆಲೆ ಬಾಳುವಂತ ಒಂದು ಎಗ್ಸ್ ನ ನೀವು ಕತ್ಕೊಂಡ್ ಬರ್ಬೇಕು ಅಂತ. ಅದಕ್ಕೋಸ್ಕರ ಇದನ್ನೆಲ್ಲ ಪ್ಲಾನ್ ನ ಮಾಡ್ತಾ ಇರ್ತಾನೆ. ಹೀಗಾಗಿ ನೀ ನನ್ಗೆ ಸಹಾಯ ಮಾಡು, ಆ ನಿಕ್ಕಿಗೆ ಅವ್ನಿಗೆ ಏನ್ ಬೇಕಾಗಿರೋದು ಅದು ಸಿಗುತ್ತೆ, ನಿನ್ಗೇನ್ ಬೇಕೋ ಅದು ಸಿಗುತ್ತೆ, ನನ್ಗೇನ್ ಬೇಕೋ ಅದು ಸಿಗುತ್ತೆ ಅನ್ಬಿಟ್ಟು ಇವನ್ಗೆ ಎಲ್ಲಾನು ಕೂಡ ಹೇಳಿ ಅರ್ಥ ಮಾಡಿಸ್ತಾನೆ. ಹೀಗಾಗಿ ಇವನು ಕೂಡ ಒಪ್ಕೊಂಡ್ಬಿಡ್ತಾನೆ. ಮತ್ತೆ ಹೀಗೆ ಇವರು ಅದನ್ನ ಕದಿಯೋದಕ್ಕಿಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ನಿಕಿ ಪೆಟ್ರೋವಿಚ್ ನ ಅಸಿಸ್ಟೆಂಟ್ ಗಳು ಬಂದ್ಬಿಟ್ಟು ಇವರಿಬ್ರನ್ನ ಅವನ ಹತ್ರ ಕರ್ಕೊಂಡು ಹೋಗ್ತಾರೆ. ನೀನು ಆ ಎಕ್ಸ್ ನ ಕದಿಯೋದಕ್ಕೆ ಎಷ್ಟು ಟೈಮ್ ತಗೋತಿ, ನನಗೆ ಆದಷ್ಟು ಬೇಗ ಒಂದು ಎಕ್ಸ್ ಬೇಕು, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ ಅನ್ಬಿಟ್ಟು ಅದೇ ಜಾಗಕ್ಕೆ ಅಲೆಕ್ಸ್ ಅನ್ನ ಕರೆಸಿರ್ತಾರೆ. ನೀವೇನಾದ್ರೂ ಇನ್ನ 2 ದಿನದಲ್ಲಿ ಆ ಒಂದು ಎಕ್ಸ್ ನಮಗೆ ತಂದು ಕೊಡ್ಲಿಲ್ಲ ಅಂದ್ರೆ ಇವಳನ್ನ ಮುಗಿಸ್ಬಿಡ್ತೀವಿ ಅನ್ಬಿಟ್ಟು ಎದುರಿಸ್ತಾನೆ. ಹೀಗಾಗಿ ಇವನು ಕೂಡ ಸರಿ ಆಯ್ತು ನಿಂಗೆ ತಂದು ಕೊಡ್ತೀವಿ ಅನ್ಬಿಟ್ಟು ಇಬ್ರು ಕೂಡ ಒಪ್ಕೊಂಡು ತಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಬ್ ಸ್ಟೇಷನ್ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಒಂದು ಸುರಂಗನ ಮಾಡ್ತಾರೆ. ಅದ್ರ ಒಳಗಡೆ ಬಂದಾಗ ಇವ್ರು ಸೀದಾ ಎಲ್ಲಿಗೆ ಬರ್ತಾರೆ ಅಂದ್ರೆ ಈ ರೋಮೋನೋ ಮ್ಯೂಸಿಯಂ ನ ಬೇಸ್ಮೆಂಟ್ ಗೆ ಬಂದ್ಬಿಡ್ತಾರೆ. ಬೇಸ್ಮೆಂಟ್ ಗೆ ಬಂದಾಗ ಆ ಜಾಗದಲ್ಲಿ
ಅಲ್ಲಿ ಒಂದು ಸೈರನ್ ಬರೋ ರೀತಿ ಮಾಡ್ತಾರೆ. ಆ ಮ್ಯೂಸಿಯಂ ನ ಸೆಕ್ಯೂರಿಟಿ ಗಾರ್ಡ್ ಅಲ್ಲಾದ ಒಬ್ಬ ರಾಜರು ನಾನು ಚೆಕ್ ಮಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಬೇಸ್ಮೆಂಟ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೋದಾಗ ಅವ್ನಿಗೇನು ಸಿಗೋದಿಲ್ಲ. ಇದರಿಂದ ಏನೋ ಒಂದು ಫಾಲ್ಸ್ ಸೈರನ್ ಆಗಿದೆ, ಇಲ್ಲೇನು ಎಲ್ಲ ಕ್ಲಿಯರ್ ಆಗಿದೆ, ಇಲ್ಲಿ ಯಾರು ಇಲ್ಲ ಅಂತ ಅವನಿಗೆ ಗೊತ್ತಾಗ್ಬಿಟ್ಟು ಬಾಕಿ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳ್ತಾನೆ. ಅದಾದ್ಮೇಲೆ ಅವನಿಗೆ ಅಲ್ಲೇ ಇದ್ದಂತ ಒಂದು ಎಲೆಕ್ಟ್ರಿಕ್ ರೂಮ್ ಅಲ್ಲಿ ಏನೋ ಶಬ್ದ ಬಂದಂಗ ಆಗುತ್ತೆ. ಹೀಗಾಗಿ ಓಪನ್ ಮಾಡಿ ನೋಡಿದಾಗ ಸಡನ್ ಆಗಿ ಗನ್ನ ಏಮ್ ಪಾಯಿಂಟ್ ಮಾಡ್ಬಿಡ್ತಾರೆ. ಇವನ್ಗೆ ಏಮ್ ಪಾಯಿಂಟ್ ಮಾಡ್ಬಿಟ್ಟು ಇವನ ಹತ್ರ ಇದ್ದಂತ ಒಂದು ಲಿಫ್ಟ್ ಆಕ್ಸಿಸ್ ಗಳನ್ನ ಇಸ್ಕೊಂಡು ಮತ್ತೆ ಹಾಗೆ ಸೆಕ್ಯೂರಿಟಿ ಮಾನಿಟರ್ ಇರುತ್ತಲ್ಲ ಅದನ್ನ ಒಂದು ಲೂಪ್ ಅಲ್ಲಿ ಸಿಗಿಸ್ಬಿಡ್ತಾರೆ. ಅಂದ್ರೆ ಇವ್ರು ಏನೇ ಮಾಡಿದ್ರು ಕೂಡ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಬಾರ್ದು, ಮಾನಿಟರ್ ಆನ್ ಆಗಿದ್ರು ಕೂಡ ಆ ತರ ಮಾಡ್ಬಿಡ್ತಾರೆ. ಮತ್ತೆ ಹಾಗೆ ಈ ರಾಜರ್ನ ಒಂದು ಜಾಗದಲ್ಲಿ ಕಟ್ ಹಾಕ್ಬಿಟ್ಟು ಇವರು ಒಂದು ಕಾರ್ಡ್ ನ ಇಸ್ಕೊಂಡು ಈ ಒಂದು ಸೆಕ್ಯೂರಿಟಿ ಜಾಗಕ್ಕೆ ಬರ್ತಾರೆ. ನಮ್ ಹೀರೋನು ಕೂಡ ಝೈಕೋನ್ ಫಿಂಗರ್ ಪ್ರಿಂಟ್ ಇರುತ್ತಲ್ಲ ಅದನ್ನ ಗ್ಲೌಸ್ ಗೆ ಸೆಟ್ ಮಾಡ್ಬಿಟ್ಟು ಒಂದು ಲಾಕ್ ಮೇಲೆ ಹಿಡ್ತಾನೆ. ಅದೇ ರೀತಿ ಅದು ಆಕ್ಸಿಸ್ ನ ತಗೊಂಡು ಆ ಲಾಕ್ 50% ಓಪನ್ ಆಗುತ್ತೆ. ಇನ್ನ ಬಾಕಿ ಇರೋದು ಇವನ್ ಮಾಡ್ಬೇಕು ಕೀತೋ. ಅದೇ ರೀತಿ ಅವನು ಕೂಡ ಸೆಗ್ರೀವ್ ನ ಒಂದು ವಾಯ್ಸ್ ಕ್ಲೋನ್ ನ ರೆಡಿ ಮಾಡ್ಕೊಂಡು ಆ ಒಂದು ಎ ಮಿಷಿನ್ ಏನ್ ಹೇಳುತ್ತೋ ಅದನ್ನ ರಿಪೀಟ್ ಮಾಡಿದಾಗ ಉಳಿದಂತ 50% ಲಾಕ್ ಕೂಡ ಓಪನ್ ಆಗ್ಬಿಡುತ್ತೆ. ಹೀಗಾಗಿ ಇವರು ಒಳಗಡೆ ಬರ್ತಾರೆ. ಮುಂದೆ ಬಂದಾಗ ಇವ್ರಿಗಿರೋದೀಗ ಇನ್ವಿಸಿಬಲ್ ಮೋಷನ್ ಸೆನ್ಸರ್. ಆ ಒಂದು ಮೋಷನ್ ಸೆನ್ಸರ್ ಡಿಟೆಕ್ಟ್ ಮಾಡೋದಕ್ಕೂ ಕೂಡ ಇವ್ರ ಹತ್ರ ಒಂದು ಮಿಷಿನ್ ಇರುತ್ತೆ. ಆ ಒಂದು ಮಿಷಿನ್ ನ ಯೂಸ್ ಮಾಡ್ಬಿಟ್ಟು ಇವರು ಆ ಒಂದು ಸೆನ್ಸರ್ ನ ಬ್ಲಾಕ್ ಮಾಡ್ಬಿಡ್ತಾರೆ. ಬ್ಲಾಕ್ ಮಾಡ್ಬಿಟ್ಟು ಮುಂದೆ ಬಂದಾಗ ಆ ದೊಡ್ಡ ಲಾಕರ್ ಸಿಗುತ್ತಲ್ಲ ಅದನ್ನ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇಂದ ಕೊರೆದ್ಬಿಟ್ಟು ಅದ್ರ ಒಳಗಡೆ ಒಂದು ಚಿಕ್ಕ ಕ್ಯಾಮ್ರಾನ ಹಾಕಿ ಇವರು ನಂಬರ್ ಗಳನ್ನೆಲ್ಲ ಚೇಂಜ್ ಮಾಡ್ತಾರೆ. ಯಾವಾಗ ಇವರು ರೈಟ್ ನಂಬರ್ ಹಾಕ್ತಾರೋ ಅವಾಗ ಒಳಗಡೆ ಲಾಕು ತಿರುಗಕ್ಕೆ ಶುರುವಾಗುತ್ತೆ. ಅದೇ ರೀತಿ ಇವರು ಗೆಸ್ ಮಾಡಿ ನಂಬರ್ ಗಳನ್ನೆಲ್ಲ ಹಾಕ್ಬಿಟ್ಟು ಕರೆಕ್ಟ್ ಆಗಿರುವಂತ ಒಂದು ಪಾಸ್ವರ್ಡ್ ನ ಹಾಕಿ ಆ ಒಂದು ಲಾಕರ್ ನ ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಒಳಗಡೆ ತುಂಬಾನೇ ಆಂಟಿಕ್ ಪೀಸಸ್ ಗಳಿರುತ್ತೆ, ಹಾಗೆ ತುಂಬಾನೇ ಬೆಲೆ ಬಾಳುವಂತ ವಸ್ತುಗಳು ಕೂಡ ಇರುತ್ತೆ. ಇವೆಲ್ಲ ಆಕ್ಚುಲಿ ಇಲ್ಲಿಗಲ್. ಅದೇ ಜಾಗದಲ್ಲಿ ತುಂಬಾನೇ ಬೆಲೆ ಬಾಳುವಂತ ಎಗ್ ಕೂಡ ಸಿಗುತ್ತೆ. ಆದ್ರೆ ಇಲ್ಲಿ ಈಗ ಈ ಮೂವಿಯ ಟ್ವಿಸ್ಟ್ ಓಪನ್ ಆಗುತ್ತೆ. ನೋಡಿದ್ರೆ ನಮ್ ಹೀರೋ ಕೇತ್ಗೆನೆ ಗನ್ ಏಮ್ ಪಾಯಿಂಟ್ ಮಾಡ್ಬಿಟ್ಟಿರ್ತಾನೆ. ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ರೆ, ನೀನು ಅನ್ಕೊಂಡಿರೋ ಹಾಗೆ ನಾನು ಯಾವುದೇ ರೀತಿ ಕಳ್ಳ ಅಲ್ಲ, ನಾನೊಬ್ಬ ಪೊಲೀಸ್ ಅಂತ. ನಾನು ಲೆಫ್ಟಿನೆಂಟ್ ವೆಬ್ಬರ್ ಜೊತೆಗೆ ಕೆಲಸ ಮಾಡ್ತೀನಿ. ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ನೋದು ಅವ್ರನ್ನ ಒಂದು ಪ್ಲಾನ್ ಆಗಿತ್ತು. ಅದಕ್ಕೋಸ್ಕರ ನನ್ಗೆ ಈ ಒಂದು ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡಿ ನಿನ್ನ ಜೊತೆಗೆ ಸೇರ್ಕೊಂಡು ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡೋದಕ್ಕೆ ಇದನ್ನೆಲ್ಲ ಮಾಡಿದ್ದು ಅಂತ. ಅದಕ್ಕೆ ಕೇತ್ ಕೂಡ ಹೇಳ್ತಾನೆ, ನೋಡು ಈ ರೀತಿ ಮಾಡಬೇಡ, ಈ ರೀತಿ ನೀನ್ ಮಾಡಿದ್ರೆ ನಿಕಿ ಪೆಟ್ರೋವಿಚ್ ಅಲೆಕ್ಸ್ ನ ಸಾಯಿಸ್ಬಿಡ್ತಾನೆ ಅಂತ. ಅದಕ್ಕೆ ನಮ್ಮ ಹೀರೋನು ಕೂಡ ಆ ರೀತಿ ನಾನು ಆಗೋದಕ್ಕೆ ಬಿಡೋದಿಲ್ಲ, ನನಗೆ ಆ ಮೊಟ್ಟೆ ಹಾಗೆ ನಿಕಿ ಪೆಟ್ರೋವಿಚ್ ಫೋನ್ ನಂಬರ್ ನನಗೆ ಕೊಡು, ನಾನು ಅವಳನ್ನ ಬಿಡಿಸ್ಕೊಂಡ್ ಬರ್ತೀನಿ ಅನ್ಬಿಟ್ಟು ನಿಕಿ ಪೆಟ್ರೋವಿಚ್ ನ ನಂಬರ್ ನ ಹೀಸ್ಕೊಂಡು ಇವನ್ನ ಅದೇ ಜಾಗದಲ್ಲಿ ಲಾಕ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗಿ ಕೆಳಗಡೆ ಬಂದಾಗ ಸೆಕ್ಯೂರಿಟಿ ಅಲಾರ್ಮ್ ಸಿಸ್ಟಮ್ ಕೂಡ ಆನ್ ಆಗ್ಬಿಟ್ಟು ಸೇರೆ ಬಂದಿರೋದ್ರಿಂದ ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇವನ್ನ ಹಿಡಿಯೋಕೆ ಅಂತ ಬಂದಾಗ ಇವನು ಅವರಲ್ಲೇ ಒಬ್ಬನ ಹಿಡ್ಕೊಂಡು ಹೆದರಿಸ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇಷ್ಟಕ್ಕೆ ಆಲ್ರೆಡಿ ಈ ವಿಷಯನ ಲೆಫ್ಟಿನೆಂಟ್ ವೆಬ್ಬರ್ಗೂ ಕೂಡ ತಿಳಿಸಿರ್ತಾನೆ. ಹೀಗಾಗಿ ಅವನು ಕೂಡ ಇದೇ ಜಾಗಕ್ಕೆ ಬರ್ತಾನೆ. ಆ ಒಂದು ಬೇಸ್ಮೆಂಟ್ ಮೂಲಕ ಬಂದಾಗ ಈ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಮೀಟ್ ಆಗ್ತಾರೆ. ನಾವು ಪೊಲೀಸ್ನವರು ಅಂತ ಹೇಳಿದಾಗ ಆದ್ರೂ ಕೂಡ ಇವ್ರನ್ನ ನಮ್ಮದಲ್ಲೇ ಇವ್ರನ್ನ ಒಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ಕುಂಡಿಸ್ಬಿಡ್ತಾರೆ. ಮತ್ತೆ ಈ ಒಂದು ವಿಷಯ ಈ ಮ್ಯೂಸಿಯಂ ನ ಮ್ಯಾನೇಜರ್ ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ಗೂ ಕೂಡ ಗೊತ್ತಾಗ್ಬಿಟ್ಟು ಅದೇ ಒಂದು ಲಾಕರ್ ಹತ್ರ ಬರ್ತಾರೆ. ಬಂದಾಗ ಕೇತ್ ಇರ್ತಾನೆ. ಕೇತ್ ಕೂಡ ಇವ್ರನ್ನ ನೋಡ್ಬಿಟ್ಟು ನಾವಿವಾಗ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾನೆ. ಈ ಕಡೆ ನಮ್ಮ ಹೀರೋನ ನೋಡ್ತೀವಿ. ಅವನು ಅದೇ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನಿಕಿ ಪೆಟ್ರೋವಿಚ್ ನ ಅಸಿಸ್ಟೆಂಟ್ ಗಳು ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾರೆ. ಇವನು ಕೂಡ ಅದೇ ಜಾಗಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ನಾನು ನಿಮ್ಗೆ ಮೊಟ್ಟೆಗಳನ್ನ ಕೊಡ್ತೀನಿ, ಅದ್ರ ಬದಲಾಗಿ ನೀವು ಅಲೆಕ್ಸ್ ನ ಇವಾಗ್ಲೇ ಬಿಟ್ಬಿಡ್ಬೇಕು ಅಂತ. ಅದಕ್ಕೆ ಅವರು ಕೂಡ ಒಪ್ಕೊಂಡು ಅಲೆಕ್ಸ್ ನ ಬಿಟ್ಬಿಡ್ತಾರೆ. ಹೀಗಾಗಿ ಅಲೆಕ್ಸ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅದಾದ್ಮೇಲೆ ಇವನು ಅವ್ರಗಳಿಗೆ ಎಕ್ಸ್ ನ ಕೊಡ್ತಾನೆ. ಆದ್ರೆ ನಿಕ್ಕಿ ಇವನು ಇವ್ರ ಜೊತೆಗೆ ಕರ್ಕೊಂಬರಕ್ಕೆ ಹೇಳಿರ್ತಾನೆ. ಹೀಗಾಗಿ ನಮ್ಮ ಹೀರೋನ ಕರ್ಕೊಂಡು ನಿಕ್ಕಿ ಹತ್ರ ಹೋಗ್ತಾನೆ. ಇಲ್ಲಿಗೆ ನಿನ್ನ ಕರ್ಸ್ಕೊಂಡಿದ್ದೆ, ಇದು ಒರಿಜಿನಲ್ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ. ಅವನು ಕೂಡ ನಾನು ನಿಮಿಷ ಬರ್ತೀನಿ ಇರೋ ಅಂದ್ಬಿಟ್ಟು ಅಲೆಕ್ಸ್ಗೆ ಕಾಲ್ ಮಾಡ್ತಾನೆ. ಅಲೆಕ್ಸ್ ಇಲ್ಲಿ ಇರ್ತಾಳೆ ಅಂದ್ರೆ ಜೈಲಲ್ಲಿ ಇರ್ತಾಳೆ. ಅದು ಈ ಕೇತ್ ನ ಮೀಟ್ ಮಾಡ್ಕೊಂಡು ಕೇತ್ಗೆ ನನ್ನಿಂದ ಒಂದು ಸಾರಿನ ಹೇಳಕ್ ಹೇಳ್ಬಿಡು, ಅವ್ನಿಗೆ ಮೋಸ ಮಾಡ್ಬಿಟ್ಟೆ ನಾನು, ಅದೆಲ್ಲ ಮಾಡಿದ್ ನಿನ್ಗೋಸ್ಕರ ಅನ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ಇವಳು ಕೂಡ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ, ಅವನ ಜೊತೆ ಏನು ಮಾತಾಡ್ದಲೆ. ಮತ್ತೆ ನಮ್ ಹೀರೋನು ಕೂಡ ಒಂದು ಬಾಕ್ಸ್ ಒಳಗಡೆ ಎಗ್ಸ್ ನ ನೋಡ್ತಾನೆ. ಆದ್ರೆ ಅದು ಯಾವುದೇ ರೀತಿ ಆಭರಣಗಳಿಂದ ತುಂಬಿರುವಂತ ಎಗ್ಸ್ ಅಲ್ಲ, ಒಂದು ನಾರ್ಮಲ್ ವುಡನ್ ಪೀಸ್ ಎಗ್ಸ್. ಇದನ್ನ ನೋಡ್ಬಿಟ್ಟು ಇಷ್ಟೊಂದು ಕಷ್ಟಪಟ್ಟಿದ್ದು ಇದೊಂದು ಮರದ ಪೀಸ್ ವುಡ್ಗೋಸ್ಕರ ಅಂತ ಕೇಳಿದಾಗ ಅದಕ್ಕೋಸ್ಕರ ನಿಕಿ ಪೆಟ್ರೋವಿಚ್ ಕೂಡ ಹೇಳ್ತಾನೆ, ಇದು ಅಂತಿಂತಾದ ವುಡನ್ ಪೀಸ್ ಅಲ್ಲ, 1885 ಅಲ್ಲಿ ರಷ್ಯಾನ ಆಳ್ತಿದಂತಹ ರಾಜ ತನ್ನ ಹೆಂಡತಿಗೆ ತುಂಬಾನೇ ರೇರೆಸ್ಟ್ ಆಗಿ ಹುಟ್ಟುವಂತ ಮರದಿಂದ ಮಾಡಿಕೊಟ್ಟಿರುವಂತ ಒಂದು ಗಿಫ್ಟ್ ಇದು. ಹೀಗಾಗಿ ಇದಕ್ಕೆ ತುಂಬಾನೇ ವ್ಯಾಲ್ಯೂ ಇದೆ ಅಂತ. ಸರಿ ಆಯ್ತು, ನಿನ್ನ ಕೆಲಸ ಮುಗೀತು, ನೀನ್ ಇವಾಗ ಮನೆಗೆ ಹೋಗು ಅಂದ್ಬಿಟ್ಟು ಅವನ್ನ ಕಳಿಸ್ಬಿಡ್ತಾನೆ. ನಮ್ ಹೀರೋ ಕೂಡ ಬಂದ್ಬಿಡ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಲೆಫ್ಟಿನೆಂಟ್ ವೆಬ್ಬರ್ ಹತ್ರ
ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ವಿಲಿಯಂ ಬಂದ್ಬಿಟ್ಟು ನಾವು ನಿಕ್ಕಿ ಪೆಟ್ರೋವಿಚ್ ನ ಲಾಕ್ ಮಾಡ್ಕೊಂಡಿದೀವಿ, ಅದು ಅವನು ಅಲ್ವಂತ ಕನ್ಫರ್ಮ್ ಮಾಡೋದಕ್ಕೆ ನಮ್ಮ ಹೀರೋನ ಕರ್ಕೊಂಡು ಹೋಗ್ತಾರೆ. ಅವನು ಕೂಡ ಹೋಗಿ ನೋಡ್ತಾನೆ, ಅದು ನಿಕ್ಕಿ ಪೆಟ್ರೋವಿಚೇ ಆಗಿರೋದಿಲ್ಲ, ಅದು ಬೇರೆ ವ್ಯಕ್ತಿ ಆಗಿರ್ತಾನೆ. ಹೀಗಾಗಿ ಇವನೆಲ್ಲ ನಿಕ್ಕಿ ಪೆಟ್ರೋವಿಚ್ ಬೇರೆ ವ್ಯಕ್ತಿ ಅಂತ, ಆದ್ರೆ ನಿಜವಾಗ್ಲೂ ಕೂಡ ಅವನೇ ನಿಕ್ಕಿ ಪೆಟ್ರೋವಿಚ್ ಆಗಿರ್ತಾನೆ. ಆವಾಗ ಗ್ಯಾಬ್ರಿಯಲ್ ರಷ್ಯನ್ ಮಾಫಿಯಾದ ಗ್ಯಾಂಗ್ಸ್ಟರ್ ಗಳ ಫೋಟೋಗಳನ್ನ ನೋಡೋಕೆ ಶುರು ಮಾಡಿರ್ತಾನೆ. ಹೀಗೆ ಫೋಟೋಗಳನ್ನ ನೋಡ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಈ ನಿಕ್ಕಿ ಪೆಟ್ರೋವಿಚ್ ಫೋಟೋ ಬರುತ್ತೆ. ಇವನು ನಿಜವಾದ ನಿಕ್ಕಿ ಪೆಟ್ರೋವಿಚ್ ಇವನಲ್ಲ ಅಂತ. ಅದಕ್ಕೆ ಲೆಫ್ಟಿನೆಂಟ್ ವೆಬ್ಬರ್ ಕೂಡ ಹೇಳ್ತಾನೆ, ಇವನ ಹೆಸರು ನಿಕ್ಕಿ ಪೆಟ್ರೋವಿಚ್ ಅಲ್ಲ, ಇವನ ಹೆಸರು ಬಂದ್ಬಿಟ್ಟು ವಿಕ್ಟರ್ ಅಂತ. ಈ ವಿಕ್ಟರ್ ಕೇತ್ ರಿಪ್ಲಿನ ಒಂದು ಬೆಸ್ಟ್ ಫ್ರೆಂಡ್ ಇವನು ಅಂತ. ಆದ್ರೆ ಒಂದು ಇನ್ಸಿಡೆಂಟ್ ಅಲ್ಲಿ ಇವನು ಸತ್ತೋಗ್ಬಿಟ್ಟಿದ್ದಾನೆ, ಆದ್ರೆ ನಮ್ಗೆ ಇವ್ನ ಡೆಡ್ ಬಾಡಿ ಸಿಗ್ಲಿಲ್ಲ ಅಂತ. ಈ ಕಡೆ ಜೈಲಿಂದ ಕೇತ್ ಕೂಡ ರಿಲೀಸ್ ಆಗ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಆ ಮ್ಯೂಸಿಯಂ ನ ಮ್ಯಾನೇಜರ್ ಗಳು ಕೂಡ ಯಾವುದೇ ರೀತಿ ಕಂಪ್ಲೇಂಟ್ ನ ಕೊಟ್ಟಿರೋದಿಲ್ಲ. ಯಾಕೆಂದ್ರೆ ಆ ಒಂದು ಮ್ಯೂಸಿಯಂ ಲಾಕರ್ ಒಳಗಡೆ ರಷ್ಯಾದಿಂದ ಬಂದಿರುವಂತ ಇಲ್ಲಿಗಲ್ ವಸ್ತುಗಳೆಲ್ಲ ಇರುತ್ತೆ. ಹೀಗಾಗಿ ಪೊಲೀಸ್ನವರನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡಿದ್ರೆ ಅದು ಎಲ್ಲಾನು ಕೂಡ ಸಿಗಾಕೊಂಡ್ಬಿಡುತ್ತೆ. ಅದಲ್ದಲೆ FBI ಈ ಒಂದು ಮ್ಯೂಸಿಯಂ ಮೇಲೆ ಡೌಟ್ ಬಂದ್ಬಿಟ್ಟಿರುತ್ತಲ್ಲ, ಹೀಗಾಗಿ ಇನ್ನೂ ಕನ್ಫರ್ಮ್ ಆಗಿ ಹೋಗ್ಬಿಡುತ್ತೆ ಅನ್ಬಿಟ್ಟು ನಮ್ಮ ಮ್ಯೂಸಿಯಂ ಅಲ್ಲಿ ಯಾವುದೇ ರೀತಿ ಕಳ್ತನ ಆಗಿಲ್ಲ, ಈ ವ್ಯಕ್ತಿ ಏನೇನು ಕೂಡ ಕದ್ದಿಲ್ಲ ಅನ್ಬಿಟ್ಟು ಇವ್ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟ್ ನ ಕೊಡೋದಿಲ್ಲ. ಹೀಗಾಗಿ ಅಲೆಕ್ಸ್ ಇವನ್ ಪರವಾಗಿ ವಾದ ಮಾಡ್ಬಿಟ್ಟು ಇವನ್ನ ಜೈಲಿಂದ ರಿಲೀಸ್ ಮಾಡ್ಬಿಡ್ತಾನೆ. ಇಲ್ಲಿ ಈ ಮೂವಿಯ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ ನೋಡಿ. ಇದೆಲ್ಲ ಆಕ್ಚುಲಿ ಈ ರಿಪ್ಲಿದೆ ಒಂದು ಗೇಮ್ ಆಗಿರುತ್ತೆ. ನಮ್ಮ ಹೀರೋ ಒಬ್ಬ ಪೊಲೀಸ್ ಆಫೀಸರ್ ಅಂತ ಈ ಕೇತ್ಗೆ ಮುಂಚೆನೆ ಗೊತ್ತಿರುತ್ತೆ, ಆದ್ರೂ ಕೂಡ ಇವನ್ನ ಯೂಸ್ ಮಾಡ್ಕೊಂಡಿರ್ತಾನೆ. ಮತ್ತೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇವನು ಶೂಟ್ ಮಾಡೋದ್ನೆಲ್ಲ ಅವ್ನು ಬೇರೆ ಯಾರು ಆಗಿರೋದಿಲ್ಲ, ವಿಕ್ಟರ್ ಆಗಿರ್ತಾನೆ. ಆದ್ರೆ ಅವನು ವಿಕ್ಟರ್ಗೆ ಶೂಟ್ ಮಾಡಿರೋದಿಲ್ಲ, ಅವ್ನ ಕಾಲಿಗೆ ಶೂಟ್ ಮಾಡಿರ್ತಾನೆ. ಯಾಕೆಂದ್ರೆ ಅವನ್ನ ಸತ್ತಿದ್ದಾನೆ ಅಂತ ನಂಬಿಸ್ಬಿಟ್ಟು ಪೆಟ್ರೋವಿಚ್ ಗೆಟಪ್ ಹಾಕ್ಸ್ಬಿಟ್ಟು ಈ ಒಂದು ನಾಟಕನೆಲ್ಲ ಹಾಡಿರ್ತಾನೆ. ಇಲ್ಲಿಂದ ಈ ಮೂವಿಯ ಕ್ಲಾರಿಫೈ ಮಾಡ್ತೀನಿ, ಕೇಳಿಸ್ಕೊಳ್ರಿ. ಆಕ್ಚುಲಿ ಕೇತ್ ಹಾಗೆ ವಿಕ್ಟರ್ ಇವರಿಬ್ರು ಕೂಡ ಡೇರಿಯಸ್ ಅನ್ನೋ ಒಂದು ಮಾಫಿಯಾ ಗ್ಯಾಂಗ್ಸ್ಟರ್ ಜೊತೆಗೆ ತುಂಬಾನೇ ಸಾಲ ಮಾಡ್ಬಿಟ್ಟಿರ್ತಾನೆ. ಇವನು ರಷ್ಯಾದ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಅವನು ಇವ್ರ ಸಾಲಗಳನ್ನ ತೀರ್ಸೋದಕ್ಕೆ ಒಂದು ಚಾನ್ಸ್ ನ ಕೊಟ್ಟಿರ್ತಾನೆ. ಅದೇನಪ್ಪ ಅಂದ್ರೆ ಈ ಎಗ್ಸ್ ಗಳನ್ನ ಕತ್ಕೊಂಡ್ ಬರೋದನ್ನೇ. ಈ ಎಗ್ಸ್ ನ ಕದಿಯೋದಕ್ಕೋಸ್ಕರ ಇವ್ರು ಇಷ್ಟೆಲ್ಲ ಒಂದು ಮಾಸ್ಟರ್ ಪೀಸ್ ಆಗಿರ್ತಾರೆ. ಈ ವಿಕಿ ಪೆಟ್ರೋವಿಚ್ ಯಾರಪ್ಪ ಅಂದ್ರೆ ಇವನು ಕೂಡ ಒಬ್ಬ ಗ್ಯಾಂಗ್ಸ್ಟರ್, ಆದ್ರೆ ಇವನ್ಗೂ ಇವ್ರಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಮತ್ತೆ ನಮ್ಮ ಹೀರೋ ಕತ್ಕೊಂಡ್ ಬಂದಿರೋ ಒಂದು ಎಗ್ಸ್ ಇರುತ್ತಲ್ಲ, ಅದು ವುಡನ್ ಪೀಸ್ ಎಗ್ಸ್ ಇರುತ್ತಲ್ಲ, ಅದನ್ನ ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾನೆ ಮುಂಚೆನೆ. ಯಾವಾಗ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರೋ ಎಗ್ಗು ಇವನ್ ಕೈ ಸಿಗುತ್ತೋ ಅವಾಗ್ಲೇ ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾನೆ. ಇವನಿಗೆ ಗೊತ್ತಿರುತ್ತಲ್ಲ ನಮ್ಮ ಹೀರೋ ಒಬ್ಬ ಪೊಲೀಸ್ನವನು ಅಂತ, ಹೀಗಾಗಿ ಅದು ಸಿಕ್ತಾಗ್ಲೇನೆ ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾನೆ. ಅದು ಇವನಿಗೆ ಗೊತ್ತಾಗಿರೋದಿಲ್ಲ ನಮ್ಮ ಹೀರೋಗೆ. ಇದರಿಂದ ಆ ಒಂದು ಎಕ್ಸ್ ನ ತಗೊಂಡು ಇವರು ನ್ಯೂಯಾರ್ಕ್ ನ ಬಿಟ್ಬಿಟ್ಟು ಈಗ ರಷ್ಯಾಗೆ ಹೋಗೋದಕ್ಕೆ ಎಲ್ಲಾನು ಸಿದ್ಧತೆಯನ್ನು ಮಾಡ್ಕೋತಾ ಇರ್ತಾರೆ. ಅದೇ ರೀತಿ ಕೊನೆ ಟೈಮ್ ಅಲ್ಲಿ ನಮ್ಮ ಹೀರೋಗೆ ಕಾಲ್ ಮಾಡ್ತಾನೆ ಇವನು, ನೋಡು ನೀನ್ ಪೊಲೀಸ್ನವನು ಅಂತ ನನಗೆ ಮುಂಚೆನೆ ಗೊತ್ತಿತ್ತು, ಆದ್ರೂ ಕೂಡ ನಿನ್ನನ್ನ ನಾನು ಅದೇ ರೀತಿ ಬಿಟ್ಟೆ, ನೀನು ಕೂಡ ಸಿಗಾಕೊಳ್ದ ರೀತಿ ಮಾಡ್ದೆ, ನಾನು ಕೂಡ ಸಿಗಾಕೊಳ್ದ ರೀತಿ ಮಾಡ್ದೆ. ಇದ್ರಲ್ಲಿ ನಿನ್ಗೂ ಲಾಸ್ ಇಲ್ಲ, ನನ್ಗೂ ಲಾಸ್ ಇಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದೆ ನನ್ನ ಸ್ನೇಹಿತನ ಕಾಪಾಡೋದಕ್ಕೆ, ಹಾಗೆ ಅವಳ ಮಗಳನ್ನು ಕೂಡ ಕಾಪಾಡೋದಕ್ಕೆ. ಹೀಗಾಗಿ ನಾವು ಈ ದೇಶ ಬಿಟ್ಟು ಹೋಗ್ತಾ ಇದೀವಿ, ಗುಡ್ ಬೈ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಇವಾಗ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಹೊಡೆದಂಗ್ ಆಗ್ಬಿಟ್ಟಿರುತ್ತೆ. ಕಣ್ ಮುಂದೆನೆ ಮೋಸ ನಡೆದ್ರು ಕೂಡ ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ. ಅದ್ರಲ್ಲೂ ಕೂಡ ಇವನಿಗೆ ಯಾವಾಗ ಬೇಜಾರಾಗುತ್ತೆ ಅಂದ್ರೆ, ಯಾವಾಗ ಅಲೆಕ್ಸ್ ಪ್ರೀತಿ ಮಾಡೋ ರೀತಿ ನಾಟಕ ಮಾಡ್ತಾಳೋ ಇವನ್ ಜೊತೆಗೆ, ಅದು ಇವನ್ಗೆ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಆಕ್ಚುಲಿ ಅಲೆಕ್ಸ್ ಕೂಡ ಒಬ್ಳು ಪೊಲೀಸ್ ಆಫೀಸರ್ ಆಗಿರ್ತಾಳೆ. ಅವಳು ಕೂಡ ಗೊತ್ತಾಗದಿರೋ ರೀತಿ ಇವನ ಹತ್ರ ಸಿಕ್ಕಂತ ಇನ್ಫಾರ್ಮೇಶನ್ ಎಲ್ಲ ಟ್ರಾನ್ಸ್ಫರ್ ಮಾಡಿರ್ತಾಳೆ ಯಾರಿಗೆ, ಕೇತ್ಗೆ. ಇದರಿಂದ ನಮ್ಮ ಹೀರೋಗೆ ತುಂಬಾ ಬೇಜಾರಾಗುತ್ತೆ. ನಾನು ಪ್ರೀತಿ ಮಾಡ್ತಿದ್ದಂತ ಹುಡುಗಿ ನನಗೆ ಮೋಸ ಮಾಡ್ಬಿಟ್ಲಲ್ಲ ಅಂತ. ಆದ್ರೆ ಅಲೆಕ್ಸ್ಗೆ ಇವನ್ ಮೇಲೆ ತುಂಬಾ ಲವ್ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಅವಳು ಅವ್ರ ಜೊತೆ ಹೋಗ್ದಲೆ ಇವನ್ ಜೊತೆನೆ ಬದುಕಬೇಕು ಅನ್ಬಿಟ್ಟು ಮತ್ತೆ ಇವನ ಹತ್ರಕ್ಕೇನೆ ಬರ್ತಾಳೆ. ಹೀಗಾಗಿ ನಮ್ಮ ಹೀರೋಗನು ಕೂಡ ಇವ್ರು ಮಾಡಿರೋಂತ ಕಳ್ತನ ಏನು ಕಳ್ತನ ಅನ್ಸೋದಿಲ್ಲ. ಯಾಕೆಂದ್ರೆ ಇವರು ರಷ್ಯಾದಿಂದನೇ ಆ ಒಂದು ವ್ಯಾಲ್ಯೂಬಲ್ ಎಕ್ಸ್ ನ ಕತ್ಕೊಂಡ್ ಬಂದಿರ್ತಾರೆ. ಇದನ್ನ ಮತ್ತೆ ವಾಪಸ್ ಕತ್ಕೊಂಡು ಹೋಗಿರೋದ್ರಿಂದ ಇವನ್ಗೇನು ಅಷ್ಟೊಂದು ಬೇಜಾರ್ ಆಗೋದಿಲ್ಲ. ಅದಲ್ದಲೆ ಇವನ್ ಸಿಗಾಕೊಳ್ಳಿಲ್ವಲ್ಲ ಅನ್ನೋ ಒಂದು ಖುಷಿ. ಮತ್ತೆ ಹಾಗೆ ನಮ್ಮ ಹೀರೋನ ಗರ್ಲ್ ಫ್ರೆಂಡ್ ಮತ್ತೆ ವಾಪಸ್ ಬಂದಿರೋದ್ರಿಂದ ಇವನಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಇನ್ನೇನೋ ಮತ್ತೆ ಅವ್ರ ಜೊತೆಗೆ ಜೀವನ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗೇನೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.